ನನಗೆ ಬಿಡದಿ ಟೌನ್ಶಿಪ್ ಅನ್ನೋದು ಭಾಳ ಸಮಸ್ಯಾತ್ಮಕವಾಗಿದೆ. 9,600 ಎಕರೆ ರೈತರ ಫಲವತ್ತಾದ ಭೂಮಿ, ಅದನ್ನು ಕಾಂಕ್ರೀಟ್ ಕಾರ್ಡ್ ಮಾಡಬೇಕು, ಅದನ್ನು ನಾಶ ಮಾಡಬೇಕು, ಅದನ್ನು ಕಬಳಿಸ್ಬೇಕು, ಅದನ್ನು ಬರೀ ಕಾರ್ಪೊರೇಟ್ನವರು ಶ್ರೀಮಂತರು ಉಳ್ಳವರಿಗೋಸ್ಕರ ಮಾಡಬೇಕು ಅಂದರೆ ಅದನ್ನು ನಾವು ಖಂಡಿತ ವಿರೋಧ ಮಾಡ್ತೀವಿ. ಈ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯವಾಗಿ ಈ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮನಸ್ಥಿತಿ ಹೆಂಗೆ ಕಾಣುತ್ತೆ ಅಂದರೆ ಅದು ಬಡವರ ಪರ, ಶೋಷಿತರ ಪರ, ರೈತ ಕಾರ್ಮಿಕ ಪರ ಅಲ್ಲ, ಅದು ಶ್ರೀಮಂತರಿಗಾಗಿ, ಶ್ರೀಮಂತರಿಂದ ಶ್ರೀಮಂತರಿಗೋಸ್ಕರ ಅನ್ನೋ ರೀತಿಯಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ. ಅದು ನಮಗೆ ಆಗಬಾರ್ದು. ನನಗೆ ಗೊತ್ತಿರೋ ಪ್ರಕಾರ HD ಕುಮಾರಸ್ವಾಮಿಯವರು ಕೂಡ 2013-14ರಲ್ಲೂ ಕೂಡ ಆ ಬಿಡದಿ ಟೌನ್ಶಿಪ್ ಪರ ಇದ್ದರು. ಅದನ್ನು ನಮಗೆ ಇವಾಗ ಅವ್ರು ವಿರೋಧ ಮಾಡ್ತಿರ್ಬೋದು. ಈ ಆಳುವ ಶಕ್ತಿಗಳು, ಈ ಒಂದು ಬಂಡವಾಳಶಾಹಿ ಶಕ್ತಿಗಳು, ಈ ಒಂದು ಬರೀ ದುಡ್ಡು ಮಾಡ್ಕೊಳ್ಳೋ ಕಾರ್ಪೊರೇಟ್ ಬೇಸ್ಡ್ ಮನಸ್ಥಿತಿ, ಬಿಸ್ನೆಸ್ ಮನಸ್ಥಿತಿ ಇರೋ ಸರ್ಕಾರಗಳಿಂದ ಯಾವುದೂ ಪ್ರಯೋಜನ ಇಲ್ಲ. ನಮಗೆ ಸೇವಾ ಮನೋಭಾವ, ಜನಸಾಮಾನ್ಯರು, ರೈತರ ಕಾರ್ಮಿಕರು, ನಿಜವಾಗ್ಲೂ ಹೇಳ್ತೀನಿ, ರೈತರ ಜೀವನಕ್ಕೆ ಆ ರೈತ ವಿರೋಧಿ ಕಾನೂನುಗಳ ಕಿತ್ತಾಕ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ದು, ಅದನ್ನು ಕಿತ್ತಾಕ್ತೆ ಇನ್ನೂ ತೊಂದರೆ ಕೊಡ್ತಾ ಇರೋ ಈ ಒಂದು ರೀತಿ ಕಾಂಗ್ರೆಸ್ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಅದನ್ನು ನಿಜವಾಗ್ಲೂ ನಾವು ಪ್ರಶ್ನೆ ಮಾಡಲೇಬೇಕು. ಆ ಬಿಡದಿ ಟೌನ್ಶಿಪ್ ಆಗಲೇಬಾರ್ದು. ಅದು ಭಾಳ ಜನ ವಿರೋಧಿ ಇದೆ, ಅದು ರೈತ ವಿರೋಧಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.